ಮೇ ಶಿಕ್ಷಕರಿಗೆ 16ನೇ ದಿನದ ಬೈಲಿಂಗ್ವಲ್ ತರಗತಿಗಳ ವಿದ್ಯಾಚೇತನ ಕಾರ್ಯಕ್ರಮದ ವಿಡಿಯೋಗೆ ಸ್ವಾಗತ. ಈ ದಿನದಂದು ಮೊದಲನೇ ಅವಧಿ ಗ್ರೀಟಿಂಗ್ ಆ್ಯಂಡ್ ಕಾನ್ವರ್ಸೇಷನ್. ಈ ಅವಧಿಯಲ್ಲಿ ಫಸ್ಟ್ ಒಂದು ಗ್ರೀಟಿಂಗ್ ಆ್ಯಕ್ಟಿವಿಟಿ ಇದೆ. ಇಲ್ಲಿ ಯಾವ ರೀತಿ ಗ್ರೀಟಿಂಗ್ ಮಾಡಬೇಕು ಅನ್ನೋದನ್ನು ವಿಡಿಯೋ ಇದೆ, ಅದೇ ರೀತಿಯಲ್ಲಿ ನೀವು ನೋಡಿಕೊಂಡು ಮಾಡಬಹುದು. ಫಾರ್ ಎಕ್ಸಾಂಪಲಲ್ಲಿ 3 ಸಿಂಬಲ್ಗಳಿರುವಂತಹ ಚಿತ್ರಪಟಗಳನ್ನ ಬಳಸ್ಕೋಬೇಕು. ಒಂದು ನಮಸ್ಕಾರ ಮಾಡೋ ರೀತಿಯದ್ದು, ಇನ್ನೊಂದು ಶೇಕ್ ಹ್ಯಾಂಡ್ ಮಾಡುವಂಥದ್ದು, ಇನ್ನೊಂದು ಐ-ಫೈ ಕೊಡೋವಂಥದ್ದು. ಈ 3 ರೀತಿಯ ಚಿತ್ರಪಟಗಳನ್ನು ನೀವು ಹೊಂದಿಸ್ಕೋಬೇಕಾಗುತ್ತೆ. ಅವುಗಳಲ್ಲಿ ಮಗು ಯಾವುದನ್ನು ಸೆಲೆಕ್ಟ್ ಮಾಡುತ್ತೋ, ಫಾರ್ ಎಕ್ಸಾಂಪಲ್ ನಮಸ್ಕಾರ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ರೆ ಆ ಮಗು ಹೇಗೆ ನಮಗೆ ಗ್ರೀಟ್ ಮಾಡುತ್ತೋ ನಾವು ರಿವರ್ಸ್ ಆ ಮಗುಗೆ ಅದೇ ರೀತಿಯಲ್ಲಿ ಗ್ರೀಟ್ ಮಾಡಿ ತರಗತಿಗೆ ಪ್ರವೇಶ ಮಾಡಿಸ್ಕೋಬೇಕು. ಅಕಸ್ಮಾತ್ ಶೇಕ್ ಹ್ಯಾಂಡ್ ಕೊಟ್ಟು ಗ್ರೀಟ್ ಮಾಡಿದ್ರೆ ನಾವು ಕೂಡ ಮಗುಗೆ ಶೇಕ್ ಹ್ಯಾಂಡ್ ಕೊಟ್ಟು ಮಗುನ ಒಳಗಡೆ ಕರೆಸ್ಕೋಬೇಕಾಗತ್ತೆ. ಇದಕ್ಕೆ ಪೂರಕವಾದ ವಿಡಿಯೋ ಇದೆ. ಇನ್ನು ನೆಕ್ಸ್ಟ್ ಅದರಲ್ಲೇ 2ನೇ ಆ್ಯಕ್ಟಿವಿಟಿ ವೆದರ್ ಮ್ಯಾಪ್. ಅಂದರೆ ಇಲ್ಲಿ ಹವಾಮಾನ ನಕ್ಷೆಯನ್ನು, ಅಂದರೆ ಹವಾಮಾನ ಯಾವ ರೀತಿ ಇದೆ ಅನ್ನೋದನ್ನು ಮಕ್ಕಳಿಂದ ಕೇಳಿ ಉತ್ತರವನ್ನು ಪಡಿಬೇಕಾಗತ್ತೆ. ಹಾಗೆ ಅದೇ ಅವಧಿಯಲ್ಲಿ ಮಾತುಕತೆಗೆ ಸಂಬಂಧಪಟ್ಟಂತೆ, ಅಂದರೆ ಕಾನ್ವರ್ಸೇಷನ್ಗೆ ಸಂಬಂಧಪಟ್ಟಂತೆ ದಿಸ್ ಈಸ್ ದ ವೇ, ಕ್ಲ್ಯಾಪ್ ಅಂತೇಳಿ ಏನು ನಾವು ಏನ್ಕೆನಲ್ಲಿ ರೈಮನ್ನು ಹೇಳ್ಕೊಟ್ಟಿದ್ವೋ ಆ ರೈಮನ್ನು ನಾವು ಅಭಿನಯಪೂರ್ವಕವಾಗಿ ಹೇಳ್ಕೊಡ್ಬೇಕಾಗತ್ತೆ. Good morning. Good morning. Good morning. Good morning, Miss. Good morning, Miss. Good morning, Miss. Good morning, Miss. Good morning. Good morning. Good morning. Good morning. Good morning. Good morning. ಇನ್ನು 2ನೇ ಅವಧಿ ಮೈ ಟೈಮ್. ಈ ಒಂದು ಅವಧಿಯಲ್ಲಿ ಈಗಾಗಲೇ ನಾವೇನು ಚಟುವಟಿಕೆ ಅಂದರೆ ಲರ್ನಿಂಗ್ ಏರಿಯಾಗಳಲ್ಲಿ ಹೇಳ್ಕೊಟ್ಟಿದ್ದೀವಲ್ವ, ಅದೇ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಿ, ಅಥವಾ ಮಕ್ಕಳಿಗೆ ಅವರ ಮೈಂಡಿಗೆ ಆ ಒಂದು ಚಟುವಟಿಕೆಗೆ ಪೂರಕವಾಗಿ ಬೇರೆ ಏನಾದರೂ ಮಾಡಲಿಕ್ಕೆ ಬರುತ್ತೆ ಅಂದರೆ ಅದಕ್ಕೂ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. 3ನೇ ಅವಧಿ ಬೇಸಿಕ್ ನ್ಯೂಮರಿಕಲ್ ನಾಲೆಡ್ಜ್. ಇಲ್ಲಿ ಕಂಪೇರ್ ಬೇಸ್ಡ್ ಆನ್ ಸೈಜ್ ಆ್ಯಂಡ್ ಕ್ವಾಂಟಿಟಿ ಅಂತೇಳಿ ಇದೆ. ಅಂದರೆ ವಸ್ತುಗಳ ಗಾತ್ರ ಅಥವಾ ಅವ್ರಿಗೆ ಉದ್ದ ಅಗಲ ಇರ್ಬೋದು, ಅಥವಾ ದೊಡ್ಡದು ಚಿಕ್ಕದು ಇರ್ಬೋದು, ಈ ರೀತಿಯ ಒಂದು ಆ್ಯಕ್ಟಿವಿಟಿಯನ್ನು ನಾವಿಲ್ಲಿ ಮಾಡಿಸ್ಬೇಕಾಗತ್ತೆ. ಇದಕ್ಕೆ ಪೂರಕವಾದಂಥ ವಿಡಿಯೋ ಇದೆ, ನೀವು ಅದನ್ನು ನೋಡಿ ಅದೇ ರೀತಿಯಲ್ಲಿ ಬೇಕಾದರೂ ನಿರ್ವಹಣೆ ಮಾಡಬಹುದು. ನಿಮ್ಮ ಮುಂದೆ ತುಂಬ ವಸ್ತುಗಳಿದ್ದಾವೆ ಅಲ್ವಾ? ಸ್ಟೀಲ್ ಬಾಕ್ಸ್ಗಳಿದ್ದಾವೆ, ಆಮೇಲೆ ಲೋಟಗಳಿದೆ, ಚೌಕಗನ ಕೃತಿಗಳು, ಸ್ಕೆಚ್ ಪೆನ್ನು, ಮತ್ತು ಇವೆಲ್ಲ ಏನಕ್ಕೆ ಇಟ್ಟಿದ್ದೀನಿ ಅಂತ ಗೊತ್ತಾಗ್ತಾ ಇದೆಯಾ? ಇದರಲ್ಲಿ ಭಾರ ಹಗುರ, ಚಿಕ್ಕದು ದೊಡ್ಡದು, ಉದ್ದ ಮತ್ತು ಗಿಡ್ಡ, ಹೆಚ್ಚು ಕಡಿಮೆ, ಈ ಎಲ್ಲವನ್ನ ನೀವು ವಿವರಿಸಿ ತೋರಿಸ್ಬೇಕಾಗತ್ತೆ. ಲುವಿಕಾ, ನಿಮ್ಮ ಮುಂದೆ ಪಾತ್ರೆ ಇದೆಯಲ್ವೇನಪ್ಪ? ಇದರಲ್ಲಿ ಅಗಲವಾದ ಪಾತ್ರೆ ಯಾವುದು, ಚಿಕ್ಕದು ಯಾವುದು ತೋರಿಸು. ಗುಡ್. 2 ಪ್ಲಾಸ್ಟಿಕ್ ಬಾಕ್ಸ್ ಇದೆ ಅಲ್ವಾ? ಅದರಲ್ಲಿ ಅಗಲವಾದ ಯಾವುದು, ಚಿಕ್ಕದು ಯಾವುದು? ಗುಡ್. ನೆಕ್ಸ್ಟ್ ಪಲ್ಲವಿ, ನಿನ್ನ ಮುಂದೆ 2 ರೀತಿಯ ಚೌಕಘನಾಕೃತಿಗಳಿದ್ದಾವೆ. ಅದರಲ್ಲಿ ದಪ್ಪ ಚೌಕಘನಾಕೃತಿ ಯಾವುದು? ಅವುಗಳು. ಚಿಕ್ಕ ಘನಾಕೃತಿ, ಹಾಗೆ ಕಡಿಮೆ ಸಂಖ್ಯೆಯಲ್ಲಿರೋದು ಯಾವುದು? ಹೆಚ್ಚು ಇರೋ ಯಾವ ಚೌಕಘನಾಕೃತಿ? ಇದು. ನೆಕ್ಸ್ಟು ದೀಕ್ಷಾ, ನಿನ್ನ ಮುಂದೆ ಲೋಟಗಳಿದೆ ಅಲ್ವಾ? ಒಂದು ಸ್ಟೀಲ್ ಲೋಟ ಮತ್ತು ಗಾಜಿನ ಲೋಟ ಇದೆ. ಅವನ್ನ ಎತ್ತಿ ನೋಡ್ಬಿಟ್ಟು ಯಾವ್ದು ಭಾರ ಯಾವ್ದು ಹಗುರ ಅಂತ ಹೇಳ್ಬೇಕು. ಅದನ್ನ ಎತ್ತಿ ನೋಡು. ಹಾಗೆ ಇಲ್ಲಿ ಪ್ಲಾಸ್ಟಿಕ್ ಲೋಟ ಮತ್ತೆ ಒಂದು ಪೇಪರ್ ಲೋಟ ಇದೆ. ಇದ್ರಲ್ಲಿ ಭಾರ ಹಗುರ ಯಾವುದು? ಮತ್ತೆ ಹಾಗೆ ಶ್ವೇತಾ, ನಿನ್ ಮುಂದೆ ಸ್ಕೇಲ್ ಇದೆ. ಒಂದು ಮರದ ಸ್ಕೇಲ್ ಇದೆ, ಒಂದು ಸ್ಟೀಲ್ ಸ್ಕೇಲ್ ಇದೆ, ಅಲ್ಲ ಪ್ಲಾಸ್ಟಿಕ್ ಸ್ಕೇಲ್ ಇದೆ. ಇದ್ರಲ್ಲಿ ಉದ್ದ ಯಾವುದು, ಚಿಕ್ಕದು ಯಾವುದು? ಸರಿ. ನೆಕ್ಸ್ಟ್ ಇಂಪನ, ನಿನ್ ಮುಂದೆ 2 ತರಕಾರಿಗಳನ್ನ ಇಟ್ಟಿದ್ದೀನಿ. ಒಂದು ಗೆಡ್ಡೆಕೋಸು ಮತ್ತೆ ಇನ್ನೊಂದು ಈರುಳ್ಳಿ ಇಟ್ಟಿದ್ದೀನಿ. ಇದ್ರಲ್ಲಿ ಭಾರ ಯಾವುದು? ಎತ್ ನೋಡ್ಬಿಟ್ಟು ಹೇಳು. ಗುಡ್. ಹಾಗೆ ನಿನ್ ಮುಂದೆ 2 ರೀತಿಯ ಚಮಚಗಳನ್ನ ಇಟ್ಟಿದ್ದೀನಿ. ಸ್ಪೂನ್ಗಳಲ್ಲಿ ಭಾರ ಇರ್ತಕ್ಕಂಥದ್ದು ಯಾವುದು? ಎಂತ ಸ್ಪೂನ್ಗಳವು? ಹಾಗೆ ಹಗುರವಾಗಿರೋ ಯಾವುದು? ಮರದ ಚಮಚಗಳು ಅಲ್ವಾ? ಅದರಲ್ಲಿ ಈಗ ಹೆಚ್ಚು ಜಾಸ್ತಿನೂ ಸಹ ವಿಂಗಡಣೆ ಮಾಡ್ಬೋದು. ಹೆಚ್ಚು ಇರೋ ಅಂಥ ಚಮಚ ಯಾವುದು? ಮರದ ಚಮಚಗಳು. ಹಾಗೆ ಕಡಿಮೆ ಇರ್ತಕ್ಕಂಥ ಚಮಚ ಸ್ಟೀಲ್ ಸ್ಪೂನ್ಸ್. ಹಾಗೆ ಭೂಮಿಕಾ, ನಿನ್ನ ಮುಂದೆ ಗಮ್ಗಳು ಇಟ್ಟಿದ್ದೀನಿ ಅಲ್ವಾ? ಆ ಗಮ್ಮಲ್ಲಿ ಉದ್ದ ಇರೋ ಗಮ್ ಯಾವುದು? ಎತ್ತರವಾಗಿರೋದು. ಎತ್ತರ ಇರೋದು ಯಾವುದು? ಗಿಡ್ಡ ಯಾವುದು?
ಹಾಗೆ ಸ್ಟೀಲ್ ಲೋಟಗಳಲ್ಲಿ ದೊಡ್ಡ ಲೋಟ ಯಾವುದು, ಚಿಕ್ಕ ಲೋಟ ಯಾವುದು? ಯಾವುದು ದೊಡ್ಡ ಲೋಟ? ಗುಡ್. ಚಿಕ್ಕದು ಯಾವುದು? ಸರಿ. ನೆಕ್ಸ್ಟು ನಿನ್ನ ಮುಂದೆ ಸ್ಕೆಚ್ ಪೆನ್ ಇದೆ ಅಲ್ವಾ ನಾಗಾರ್ಜುನ, ಇದರಲ್ಲಿ ಚಿಕ್ಕವ್ಯಾವು ದೊಡ್ಡವ್ಯಾವು? ಅದ್ರಲ್ಲಿ ಕಡಿಮೆ ಸಂಖ್ಯೆ ಇರೋವ್ಯಾವು? ಜಾಸ್ತಿ ಇರೋದು ಯಾವುದು? ಅದರಲ್ಲಿ ದಪ್ಪ ಮತ್ತೆ ಸಣ್ಣನೂ ಮಾಡ್ಬೋದು. ಈ ಕಡೆ ಬಲಗಡೆ ಇರ್ತಕ್ಕಂಥದ್ದು ದಪ್ಪ ಮತ್ತು ಈ ಕಡೆ ಈ ರೀತಿ ವಿಂಗಡಣೆ ಮಾಡ್ಬೋದಲ್ವಾ? ನೆಕ್ಸ್ಟ್ 4ನೇ ಅವಧಿ ಕ್ರಿಯೇಟಿವ್ ಆರ್ಟ್ಸ್. ಇಲ್ಲಿ ಸಿಂಪಲ್ ಲೈನ್ ಡ್ರಾಯಿಂಗ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೂ ಸಹ ವಿಡಿಯೋ ಇದೆ ಪೂರಕವಾಗಿ, ನೀವು ಅದೇ ರೀತಿಯಲ್ಲಿ ಮಾಡ್ಕೋಬೋದು. ಇದಕ್ಕೂ ಸಹ ಗ್ಲೂ ಬೇಕಾಗುತ್ತೆ, ಅಂದರೆ ಫೆವಿಕಾಲ್ ಬೇಕಾಗುತ್ತೆ. ರಂಗೋಲಿ ಪುಡಿ ಅಥವಾ ಕಲರ್ ಪುಡಿಗಳು ಈಗೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ, ಕಲರ್ ರಂಗೋಲಿ ಪುಡಿಗಳು, ನೀವು ಅದನ್ನು ಕೂಡ ಬಳಸ್ಕೋಬೋದು. ಸೊ ವಿಡಿಯೋದಲ್ಲಿ ಯಾವ ರೀತಿ ಮಾಡಿಸಿದಾರೋ ನೀವು ಅದೇ ರೀತಿಯಲ್ಲಿ ಮಾಡಿಸ್ಬೋದು. ಮಕ್ಕಳೇ, ನಿಮಗೆಲ್ಲ ನಾನು ಒಂದೊಂದು ಕಲರ್ ಶೀಟ್ ಕೊಟ್ಟಿದ್ದೀನಲ್ವಾ, ಕಲರ್ ಶೀಟಿಗೆ ಗಮ್ಮಲ್ಲಿ ನಾನು ಚಿತ್ರ ಬರ್ಕೊಡ್ತೀನಿ, ಗೊತ್ತಾಯ್ತಾ? ಆ ಗಮ್ಮಿಗೆ ನೀವೇನು ಮಾಡಬೇಕು, ರಂಗೋಲಿಯನ್ನು ಹಾಕ್ಬಿಟ್ಟು ಈ ರೀತಿ ನೋಡಿ ನಾನು ಗಮ್ಮಲ್ಲಿ ಬರ್ಕೊಡ್ತೀನಿ. ಆ ಗಮ್ಮಿನ ಮೇಲೆ ನೀವು ರಂಗೋಲಿಯನ್ನು ಹಾಕಬೇಕು. ರಂಗೋಲಿ ಹಾಕ್ಬಿಟ್ಟು ಈ ಮಧ್ಯೆ ಟ್ರೇ ಇದೆಯಲ್ಲ, ಟ್ರೇ ಒಳಗಡೆಗೆ ಉಳಿದಿದ್ದ ರಂಗೋಲಿನ ಉದುರಿಸ್ಬೇಕು. ನಾವೆಷ್ಟು ಇವಾಗ ಈ ಗಮ್ ಹಾಕಿರ್ತೀವೋ ಅಷ್ಟು ಮಾತ್ರ ರಂಗೋಲಿ ಏನಾಗುತ್ತೆ, ಆ ಪೇಪರ್ ಮೇಲೆ ಉಳ್ಕೊಳುತ್ತೆ. ಅವಾಗ ಚಿತ್ರ ಯಾವ ರೀತಿ ಬರುತ್ತೆ ಅಂತ ನೋಡೋಣ, ಗೊತ್ತಾಯ್ತಾ? ಈ ಆಕ್ಟಿವಿಟಿ ಚೆನ್ನಾಗಿರುತ್ತೆ. ಎಲ್ಲರೂ ಫಾಸ್ಟ್ ಗಮ್ ಹಾಕಿರೋರು ರಂಗೋಲಿ ಹಾಕೊಳ್ಳಿ, ಅದ್ರ ಮೇಲೆ ಹಾಕ್ಬಿಟ್ಟು ಇದ್ರೊಳಗಡೆ ಹಾಕ್ಬೇಕು, ಪೂರ್ತಿ ಉದುರಿಸ್ಬೇಕು ಅದ್ರ ಮೇಲೆ. ನೋಡಿ, ನಾವು ಗಮ್ಮು ಅಂಟು ಎಷ್ಟು ಹಾಕಿರ್ತೀವಿ ಅಷ್ಟು ಗುಡ್ಕೊಂತ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹೇಗಿದೆ ಇದು ಆಕ್ಟಿವಿಟಿ? ಚೆನ್ನಾಗಿದೆಯಾ? ನೀವು ಮನೆಯಲ್ಲೂ ಮಾಡ್ಬೋದು. ಈ ರೀತಿ ಕಲರ್ ಶೀಟ್ ತಗೊಂಡು ಅದು ಗಮ್ಮು ಅಂಟನ್ನ ಹಾಕ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಉದುರಿಸ್ಬೋದು, ಅಥವಾ ರಾಗಿ ಕಾಳು ಉದುರಿಸ್ಬೋದು, ಗೊತ್ತಾಯ್ತಾ? ಮರಳು, ಸಣ್ಣಗಿರೋ ಮರಳು ಉದುರಿಸಿದ್ರೆ ಈ ರೀತಿ ಆಕೃತಿಗಳು ಬರುತ್ತೆ. ಚೆನ್ನಾಗಿದೆಯಾ? ಗುಡ್. ಇದೆ 5ನೇ ಅವಧಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಇಲ್ಲಿ ನಾವು ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದು ಆ್ಯಕ್ಟಿವಿಟಿಯನ್ನು ನಾನು ಅಲ್ಲಿ ವಿಡಿಯೋದಲ್ಲಿ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲಿ ನೀವು ಮಾಡ್ಬೋದು. ನೀವು ಅಲ್ಲಿ ಕನ್ನಡದಲ್ಲಿ ಇರೋದನ್ನು ನೀವು ಇಂಗ್ಲೀಷ್ನಲ್ಲಿ ಬಳಸ್ಕೋಬೋದು. ಉದಾಹರಣೆಗೆ ಅಲ್ಲಿ ಆ್ಯಕ್ಟಿವಿಟಿಯಲ್ಲಿ ಕೊಟ್ಟಿದ್ದಾರೆ ಏನಂತ, ಬಿಡಿ ಬಿಡಿಯಾಗಿ ಅಕ್ಷರಗಳನ್ನು ಶಿಕ್ಷಕರು ಹೇಳ್ತಾರೆ, ಅದನ್ನು ಕೂಡಿಸಿ ಮಗು ಆ ಪದವನ್ನು ಹೇಳಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ರ ಸ ಅಂತ ಟೀಚರ್ ಹೇಳಿದ್ರೆ ಆ ಮಗು ಅಲ್ಲಿ ಅರಸ ಅಂತೇಳಿ ಅದನ್ನು ಕೂಡಿಸಿ ಹೇಳುತ್ತೆ. ಸೊ ಅದೇ ರೀತಿಯಲ್ಲಿ ನೀವು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಲೆಟರ್ಸನ್ನು ಕೊಟ್ಟರೆ ಆ ಮಗು ಆ ಪದ ಏನು ಅನ್ನೋದನ್ನು ಹೇಳೋವಂಥ ರೀತಿಯಲ್ಲಿ ನೀವು ಮಾಡ್ಕೋಬೋದು. ಇದು ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಅದೇ ರೀತಿಯಲ್ಲಿ ನೀವು ಮಾಡಿಸ್ಕೋಬೋದು. ಏನಾಯ್ತು? ಸರ. ಗುಡ್. ನೀನೇನೀಗ ದ ಸ ರ. ಏನಾಯ್ತು? ದಸರಾ. ದಸರಾ. ಗುಡ್. ನೀನೇನೀಗ ಆ ರ ಸ. ಏನಾಯ್ತು? ಅರಸ. ಅರಸ. ಈಗ ನೀನೇಳು ಜ ನ ಮ ನ. ಜನಮನ. ಗುಡ್. ಜನಮನ. ನೀನೇಳು ಇವಾಗ ಔ ಶ ದ. ಔಷಧ. ಗುಡ್. ಈಗ ನೀನೊಂದೇಳು ಊಟ. 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 ಕರೆಕ್ಟ್. ಈಗ ನೀನೊಂದೇಳು ಪ ಚ ನ. ಪಚ್ಚನ. ಪಚ್ಚನ ಅಲ್ಲ ಪಚನ. ಗೊತ್ತಾಯ್ತಾ? ಈ ರೀತಿ ಪದಗಳನ್ನ ಸ್ವಲ್ಪ ವಿರಾಮ ಕೊಟ್ಟು ನಿಧಾನ ಕೇಳಿದಾಗ್ಲೂ ಹೇಳ್ಬೇಕು. ಗೊತ್ತಾಯ್ತಾ? ಚೆನ್ನಾಗಿದ್ಯಾ? 6ನೇ ಅವಧಿ ಔಟ್ಡೋರ್ ಗೇಮ್ಸ್. ಈ ಔಟ್ಡೋರ್ ಗೇಮ್ಸಲ್ಲಿ ಇನ್ಸ್ಟ್ರಕ್ಟ್ ಚಿಲ್ಡ್ರನ್ ಟು ಸ್ಟೆಪ್ ಟು ದ ಬೀಟ್ ಬೈ ಪ್ಲೇಯಿಂಗ್ ಎ ಡ್ರಮ್ ಆರ್ ಮ್ಯೂಸಿಕ್ ಅಂತ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಡ್ರಮ್ ಸೆಟ್ ಇತ್ತು ಅಂದರೆ ಡ್ರಮ್ ಸೆಟ್ನ ಬಳಸ್ಕೊಂಡು ಏನು ಕವಾಯತ್ತು ಮಾಡ್ತಾರಲ್ಲ, ಎಕ್ಸಸೈಸ್ ಟೈಮಲ್ಲೆಲ್ಲ ಮಾಡ್ತಾರಲ್ಲ ಸ್ಯಾಟರ್ಡೆ ಹೊತ್ತು, ಸೊ ಆ ರೀತಿ ಎಲ್ಲರೂ ಮಾಡಿಸ್ಬೋದು. ಅಥವಾ ನಮ್ಮಲ್ಲಿ ಅವೈಲೇಬಲ್ ಇಲ್ಲ ಅದು ಅನ್ನೋರು ನಿಮ್ಮ ಮೊಬೈಲ್ನಲ್ಲೇ ಒಂದು ಮ್ಯೂಸಿಕ್ಕನ್ನು ಹಾಕಿ ಆ ಮ್ಯೂಸಿಕ್ಕಿಗೆ ತಕ್ಕ ಹಾಗೆ ಮಕ್ಕಳು ಸ್ಟೆಪ್ ಹಾಕಬೇಕಾಗತ್ತೆ. ಈ ರೀತಿಯಲ್ಲಿ ನೀವು ಇಂಗ್ಲೀಷ್ ರೈಮ್ಸಾರು ಬಳಸ್ಕೊಳ್ಳಿ, ಅಥವಾ ಈಗ DJ ಮ್ಯೂಸಿಕ್ಗಳು ಬರುತ್ತೆ. ಬಟ್ ನಿಮ್ಮ ರಿಲೇಟೆಡ್ ನಿಮಗೆ ಮಕ್ಕಳು ಯಾವುದ್ರಲ್ಲಿ ಖುಷಿ ಪಡ್ತಾರೋ ಅದೇ ರೀತಿಯಲ್ಲಿ ಒಂದು ಮ್ಯೂಸಿಕ್ಕನ್ನು ಹಾಕಿ ನೀವು ಡ್ಯಾನ್ಸ್, ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಡ್ಯಾನ್ಸನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ.
ನೆಕ್ಸ್ಟ್ 7ನೇ ಅವಧಿ ಸ್ಟೋರಿ ಟೈಮು. ಇಲ್ಲಿ ಮೈ ರೀಡಿಂಗ್ ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ಸ್ಟೋರಿಯನ್ನು ಮತ್ತೆ ನಾವೇನು ಮಾಡಬೇಕಾಗತ್ತೆ, ನರೇಟ್ ಮಾಡಬೇಕಾಗತ್ತೆ. ಮತ್ತು ಕ್ಯಾರೆಕ್ಟರ್ಗಳನ್ನ ಪರಿಚಯಿಸ್ಬೇಕಾಗತ್ತೆ. ಅಲ್ಲಿ 4 ಕ್ಯಾರೆಕ್ಟರ್ಗಳು ಬರುತ್ತೆ. ಆ ಕ್ಯಾರೆಕ್ಟರ್ಗಳ ಬಗ್ಗೆ ಮತ್ತೊಮ್ಮೆ ಮಕ್ಕಳಿಂದ ಕೇಳಿಸ್ಬೇಕಾಗುತ್ತೆ. ಮತ್ತು ಅದನ್ನು ರೋಲ್ ಪ್ಲೇ ರೀತಿಯಲ್ಲೂ ಕೂಡ ನೀವೇನು ಮಾಡ್ಬೋದು, ಅಂದರೆ ನಾಟಕಾಭಿನಯದ ರೂಪದಲ್ಲೂ ಕೂಡ ನೀವಲ್ಲಿ ಮಾಡಿಸ್ಬೋದು. ಅಲ್ಲಿ ಮಂಕಿ, ಮೋನು ಆ್ಯಂಡ್ ಬನ್ನಿ ಆ್ಯಂಡ್ ವಿಕ್ಸಿ ಆ್ಯಂಡ್ ಮಿಟ್ಟು, ಈ 4 ಒಂದು ಕ್ಯಾರೆಕ್ಟರ್ಗಳು ಬರುತ್ತೆ. ಸೊ ಅವು ಮಾತಾಡೋದನ್ನು ನಾವಲ್ಲಿ ಮಕ್ಕಳಿಗೆ ಸ್ವಲ್ಪ ಇಂಗ್ಲೀಷ್ನಲ್ಲಿ ಇರೋದ್ರಿಂದ ಕತೆ ಸ್ವಲ್ಪ ಸಿಂಪಲ್ ಸೆಂಟೆನ್ಸಸ್ಗಳಿದೆ ಅಲ್ಲಿ. ಸೊ ಅದನ್ನು ಬಳಸ್ಕೊಂಡು ಮಕ್ಕಳು ಮಾತಾಡೋ ರೀತಿಯಲ್ಲಿ ನಾವಲ್ಲಿ ಪ್ರಾಕ್ಟೀಸ್ನ ಮಾಡಿಸ್ಬೇಕಾಗತ್ತೆ. ಇನ್ನು ಕೊನೆಯ ಅವಧಿ ಸಿ ಯು ಅಗೇನ್. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 7 ಅವಧಿಗಳಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ್ದೀರಾ ಆ ಅವಧಿಗಳ ಮತ್ತೊಮ್ಮೆ ರಿಕಾಲ್ ಮಾಡಬೇಕಾಗತ್ತೆ. ನಂತರ ಮುಂದಿನ ದಿನದ ಒಂದು ಚಟುವಟಿಕೆಗಳ ಪ್ಲ್ಯಾನಿಂಗ್ ಮಾಡ್ಕೋಬೇಕಾಗತ್ತೆ, ಅಥವಾ ಮಕ್ಕಳಿಗೆ ಹೋಮ್ವರ್ಕ್ ಏನಾದ್ರು ಕೊಡೋಂಗಿದ್ರೆ ಕೊಡಬೇಕಾಗತ್ತೆ. ಇದಿಷ್ಟು 16ನೇ ದಿನದ ವಿದ್ಯಾಚೇತನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳ ವಿವರ ಆಗಿರುತ್ತೆ. ಇದರಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅಥವಾ ಏನಾದರೂ ಸಲಹೆಗಳಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಆದಷ್ಟು ಆ್ಯಕ್ಟಿವಿಟಿಗಳನ್ನು ಇಂಗ್ಲೀಷ್ನಲ್ಲೇ ಪರಿಚಯ, ಅಟ್ಲೀಸ್ಟ್ ಆ್ಯಕ್ಟಿವಿಟಿ ನೇಮನ್ನು ಮಗು ಇಂಗ್ಲೀಷ್ನಲ್ಲಿ ಹೇಳೋ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿಸಿ. ಜೊತೆಗೆ ಸಿಂಪಲ್ ಒಂದೊಂದು ಆ್ಯಕ್ಟಿವಿಟಿ ಬಗ್ಗೆ ಸಿಂಪಲ್ ಸೆಂಟೆನ್ಸಸ್ನ ನೆನಪಲ್ಲಿ ಇಟ್ಕೊಳ್ಳೋ ರೀತಿಯಲ್ಲೂ ಕೂಡ ನೀವು ಹೇಳ್ಕೊಡ್ಬೇಕಾಗತ್ತೆ. ಧನ್ಯವಾದಗಳು.